ಈ ಕಡೆ ನೋಡಿ, ಈ ಕಡೆ ನೋಡಿ. ನನ್ನ ಹೆಸರು ನವೀನ್ ಕುಮಾರ್ ಯಾದವ್ ಅಂತೇಳಿ. ನಮ್ಮ ತಂದೆಯವರು ನಾರಾಯಣ ಸ್ವಾಮಿ, ತಾಯಿ ಪದ್ಮಾವತಿ ಅಂತೇಳಿ. ನಮ್ದು ಇದೇ ಊರು. ಆಕ್ಚುಲಿ ಏನಂತಂದ್ರೆ ನಮ್ಮ ತಂದೆಯವರು 30 ವರ್ಷದಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಏನು ನಮ್ಮ ಈ ಸುತ್ತಮುತ್ತ ಈ ತಾಲೂಕಲ್ಲಿ ಬಹಳ ದೊಡ್ಡ ಜಾತ್ರೆ ಇದು. ಇಲ್ಲಿ ಬರ್ತಕ್ಕಂತ ನಮ್ಮ ಭಕ್ತಾದಿಗಳಿಗೆ ತುಂಬಾ ದೂರದಿಂದ ಬರ್ತಾರೆ. ಅವ್ರಿಗೆಲ್ಲ ನಾವೇನಂದ್ರೆ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮನ ನಮ್ಮ ತಂದೆಯವರು ಶುರು ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವು ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ವರ್ಷ ನಾವು ಇದನ್ನ ಇಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತೀವಿ. ತಂದೆಯವರು ಏನಂತ ಹೇಳಿದ್ರೆ ಅಂದ್ರೆ ದೇವರು ನಮ್ಗೇನಂತಂದ್ರೆ ಪ್ರತಿ ವರ್ಷ ಈಗ ನೀವು ನೋಡ್ತಿರ್ಬೋದಲ್ವಾ, ಸುಮಾರು ಈ ಒಂದು ಸೀಸನ್ ಬಂದ್ರೆ ಬೇಸಿಗೆಯಲ್ಲೇ ಸ್ಟಾರ್ಟ್ ಆಗುತ್ತೆ ನಮ್ದೊಂದು ಜಾತ್ರೆ. ಬೇಸಿಗೆಯಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಸುಮಾರು ದೂರದಿಂದ, ಸುಮಾರು 100 ಕಿಲೋಮೀಟರ್ ಇಂದ ಭಕ್ತಾದಿಗಳು ಬರ್ತಾರೆ. ಅವ್ರು ಏನಂದ್ರೆ ಇಲ್ಲಿ ಬಂದು ತೇರ್ ಹತ್ರ ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತಾರೆ. ಫಸ್ಟ್ ಇಲ್ಲಿ ಪಾನಕ, ಮಜ್ಜಿಗೆ, ಆಮೇಲೆ ಏನು ಹೆಸರುಬೇಳೆ ತಿನ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೇನಂತಂದ್ರೆ ನಮ್ಗೆ ದೇವ್ರ ಕೃಪೆ ಇರೋದ್ರಿಂದ ಪ್ರತಿ ವರ್ಷ ನಾವು ತಂದೆಯವ್ರು ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಪ್ರತಿ ವರ್ಷ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಬಿಟ್ಯಾ ನಮ್ಮ ಹೆಸರು ನಾಗೇಶ್ ಅಂತ. ಯಾವರು? ನಮ್ಮ ಹೆಸರು ನಾಗೇಶ್ ಅಂತ. ಚಪ್ ಹೇಳಿ. ಇದು ನಮ್ಮ ತಾತನವರು ಗೋಪಾಲ್ ರೆಡ್ಡಿ ಅಂತಿದ್ರು. ಅವರು ಸುಮಾರು ಒಂದು 30 ವರ್ಷಗಳ ಹಿಂದೆ ಇಲ್ಲಿ ಒಂದು 2 ಮುದ್ದೆ ಬೆಲ್ಲದಿಂದ ಶುರು ಮಾಡಿರ್ತಾರೆ. ಈ ಕಾರ್ಯಕ್ರಮ ಹಂಗೆ ಬರ್ತಾ ಇವಾಗ ಸುಮಾರು 100-150 ಮುದ್ದೆ ಬೆಲ್ಲ ಹಾಕ್ತಾ ಇದ್ದೀವಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ಏನೇನು ಮಾಡ್ತೀರಿ ಇವತ್ತಿನ ದಿವಸ? ಪಾನಕ, ಮಜ್ಜಿಗೆ, ಹೆಸರುಬೇಳೆ. ಇದೊಂದು ನಮ್ಮ ತಾತನವ್ರು ಹೇಳೋರು, ನಾನು ಏನಕ್ಕೋಸ್ಕರ ಕೊಡ್ಬೇಕು ಇದು ಅಂತ. ನಮ್ಗೆ ಜನ ಬಂದು ಇಲ್ಲಿ ಕುಡಿದು ಬಿಸಿಲಲ್ಲಿ ಬರ್ತಾರೆ, ಅವ್ರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದದಿಂದ ನಾವು ಇನ್ನೂ ಚೆನ್ನಾಗಿ ಆಗ್ತೀವಿ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ, ನೀನು ನಡ್ಸ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಪರಪರ ನೀನು ನೆಕ್ಸ್ಟ್ ನಿಮ್ಮ ಮಕ್ಕಳು ಹಿಂಗೆ ಕಂಟಿನ್ಯೂ ಹೇಳಿದ್ರು. ತರ ಅಂತ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ನಮ್ಗೆ ಹಂಗೆ ಜನಗಳು ಆಶೀರ್ವಾದನೂ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದವ್ರಿಗೆ ಇಲ್ಲಿ ನೀರು, ಒಂದು ಪಾನಕ ಕೊಟ್ಟಾಗ ನಮ್ಗೆ ಎಷ್ಟೋ ತೃಪ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಓಕೆ.